ಮ್ಯಾಮ್ ನೆನ್ನೆ ಒಂದು ಪೇಷಂಟ್ ಬಂದಿದ್ದಲ್ಲ, ಅವ್ರಿಗೆ DFI ಅಂತ ಒಂದು ಮಾಡಿಸ್ಕೊಂಡು ಬರೋಕ್ಕೆ ಹೇಳಿದ್ವಿ, ಹಂಗಂದ್ರೆ ಏನು? ನಮಸ್ತೆ. ಇವತ್ತು ನಾವು DFI ಅಥವಾ ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸ್ಪರ್ಮ್ಸ್ಗಳಿಗೂ ಕೂಡ DNA ಇರುತ್ತೆ. ಸೊ ಈ DNAಲಿ ಏನಾದರೂ ಕೆಲವು ಬ್ರೇಕೇಜ್ ಅಥವಾ ಡ್ಯಾಮೇಜ್ ಆಯಿತು ಅಂದರೆ ಅದು ಡಿಫೆಕ್ಟಿವ್ ಆಗ್ಬೋದು. ಸೊ ಈ ಡಿಫೆಕ್ಟಿವ್ ಸ್ಪರ್ಮ್ಸಿನ ಪರ್ಸಂಟೇಜ್ ಏನಿರುತ್ತೋ ಅದನ್ನು ನಾವು DFI ಅಂತ ಕರಿತೀವಿ. ಸೊ ಈ DFI ಇರೋದ್ರಿಂದ ಏನು ತೊಂದರೆ ಆಗ್ಬೋದು ಅಂತ ಹೇಳೋದಾದರೆ, ಸುಮಾರು ಕಪಲ್ಗಳು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇವರಿಗೆ ಕನ್ಸೀವ್ ಆಗೋಕ್ಕೆ ಆಗದೇ ಇರ್ಬೋದು, ಅಥವಾ IVF ಮಾಡಿರ್ತಾರೆ. ಇದರಲ್ಲಿ ರಿಕರೆಂಟ್ ಲಾಸಸ್ ನೋಡ್ತೀವಿ, ಸಕ್ಸಸ್ಸೇ ಇರಲ್ಲ. ಅಥವಾ ಕೆಲವು ಕಪಲ್ಸು ಕನ್ಸೀವ್ ಆಗ್ತಾರೆ, ಕನ್ಸೀವ್ ಆದಮೇಲೆ ಏನಾಗುತ್ತೆ, ರಿಕರೆಂಟಾಗಿ ಅಬಾರ್ಷನ್ ಆಗೋದು, ಒಂದು 6 ವಾರಕ್ಕೆ 7 ವಾರಕ್ಕೆ ರಿಪೀಟೆಡಾಗಿ ಮಗುದ ಹಾರ್ಟ್ ಬೀಟ್ ಬರಲ್ಲ, ಮಿಸ್ಡ್ ಅಬಾರ್ಷನ್ ಆಗಿ ಅಬಾರ್ಷನ್ಸ್ ಆಗುತ್ತೆ. ಸೊ ಇದು ಪರ್ಸಂಟೇಜ್ ಹೇಳೋದಾದರೆ ಮೋರ್ ದೆನ್ 30% ಬಂತು DFI ಟೆಸ್ಟಲ್ಲಿ ಅಂತ ಅಂದರೆ ಹೈ ಲೆವೆಲ್ ಆಫ್ DNA ಡ್ಯಾಮೇಜ್ ಇದೆ ಈ ಪೇಷಂಟಲ್ಲಿ ಅಂತ ನಾವು ಹೇಳ್ಬೋದು. ಆ್ಯಂಡ್ ಈ DFI ಯಾಕೆ ಜಾಸ್ತಿ ಬರುತ್ತೆ, ಯಾಕೆ ಇದಾಗುತ್ತೆ ಅಂತ ನೋಡೋದಾದರೆ, ಒಂದು ತುಂಬ ಏಜ್ ಜಾಸ್ತಿ ಇರೋರಲ್ಲಿ ಕೂಡ ಇದು ನಾವು ನೋಡ್ತೀವಿ DNA ಡ್ಯಾಮೇಜ್ ಇರೋದು. ಸೊ ಅದಲ್ಲದೆ ಸ್ಟ್ರೆಸ್ ಆಗಿರ್ಬೋದು, ಆಲ್ಕೋಹಾಲ್ ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡೋದು, ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರೋರು, ಸೊ ಅಥವಾ ಕೆಲವು ಇನ್ಫೆಕ್ಷನ್ಗಳಿಂದನೂ DFI ಇನ್ಕ್ರೀಸ್ ಆಗ್ಬೋದು. ಮತ್ತು ಈ ತುಂಬ ಹೀಟ್ ಎಕ್ಸ್ಪೋಜರ್ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇಂಜಿನಿಯರ್ಸು ತುಂಬ ಲಾಂಗ್ ಡ್ಯೂರೇಷನ್ ತನಕ ಲ್ಯಾಪ್ಟಾಪ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಹೀಟ್ ಎಕ್ಸ್ಪೋಜರ್ ಜಾಸ್ತಿ ಆಗಿ ಅವರಲ್ಲಿ ಕೂಡ DFI ಮಾಡಿದಾಗ ಹೈ ಬರ್ಬೋದು. ಅಥವಾ ವ್ಯಾರಿಕೋಸೀಲ್ ಇರೋರಿಗೂ ಕೂಡ DFI ಜಾಸ್ತಿ ಕಾಣಿಸ್ತಾರೆ. ಇವರು ಸೀಮೆನ್ ಅನಾಲಿಸಿಸ್ ಮಾಡಿದಾಗ ಸುಮಾರು ಈವನ್ ಸ್ಪರ್ಮ್ ಕೌಂಟ್ ನಾರ್ಮಲ್ ಬರ್ಬೋದು, ಮಾರ್ಫಾಲಜಿ ಕೂಡ ನಾರ್ಮಲ್ ಬರ್ಬೋದು, ಮತ್ತು ಮೊಟಿಲಿಟಿ ಕೂಡ ನಾರ್ಮಲ್ ಬರ್ಬೋದು. ಸೊ ಈವನ್ ವಿತ್ ನಾರ್ಮಲ್ ಸೀಮೆನ್ ಅನಾಲಿಸಿಸ್ ಸಮ್ಟೈಮ್ಸ್ ಈ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಹೈ ಇರ್ಬೋದು. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಹೇಳೋದಾದರೆ, ಫಸ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಸೊ ನಿಮ್ಮ ಆಹಾರದಲ್ಲಿ ಮತ್ತು ರೆಗ್ಯುಲರ್ ಎಕ್ಸಸೈಸ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಇದು ಕಮ್ಮಿ ಆಗುತ್ತೆ. ಮತ್ತು ಆಹಾರದಲ್ಲಿ ಏನು ಸ್ಪೆಸಿಫಿಕಲಿ ಇನ್ಕ್ಲೂಡ್ ಮಾಡಬೇಕು ಅನ್ನೋದಾದರೆ, ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್. ಸೊ ಅದೇನೇನು ಇರ್ಬೋದು ಅಂದರೆ ಬಾದಾಮು, ವಾಲ್ನಟ್ಸು, ಪಂಪ್ಕಿನ್ ಸೀಡ್ಸ್, ಫಿಶ್. ಇದಲ್ಲದೆ ಕೂಡ ನಾವು ಕೆಲವು ಸಪ್ಲಿಮೆಂಟ್ಸ್ ಕೊಡ್ತೀವಿ. ಅದೇನೇನೆಂದರೆ ಕೋಎನ್ಸೈಮ್ Q, ಜಿಂಕ್, ಸೆಲಿನಿಯಮ್, L-ಕಾರ್ನಿಟಿನ್, ವೈಟಮಿನ್ E. ಸೊ ಇದೆಲ್ಲ ತೊಗೊಳ್ಳೋದ್ರಿಂದ ಕೂಡ ಸುಮಾರು ಸರಿ DFI ಲೆವೆಲ್ಸು ಕಮ್ಮಿ ಆಗಿರುತ್ತೆ. ಸೊ ಇವಾಗ ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಜಾಸ್ತಿ ಇದೆ ಅಂದ ತಕ್ಷಣವೇ ಕನ್ಸೀವ್ ಆಗಲ್ಲ ಅಥವಾ ರಿಕರೆಂಟಾಗಿ ಅಬಾರ್ಷನ್ ಆಗುತ್ತೆ ಅನ್ನೋ ಥರನೂ ಏನೂ ಇಲ್ಲ. ಸೊ ನೀವು ರೆಗ್ಯುಲರ್ ಎಕ್ಸಸೈಸು, ಡಯಟ್ ಮಾಡಿಫಿಕೇಷನ್ನು, ಸಪ್ಲಿಮೆಂಟ್ಸ್ ಎಲ್ಲ ರೆಗ್ಯುಲರಾಗಿ ತೊಗೊಳ್ಳೋದು, ಮತ್ತು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಡು ತೊಗೊಳ್ಳೋದ್ರಿಂದ ಡೆಫಿನೆಟ್ಲಿ ನ್ಯಾಚುರಲ್ ಆಗಿ ಕೂಡ ಕನ್ಸೀವ್ ಆಗಿದೆ, ಮತ್ತು DFI ಲೆವೆಲ್ಸ್ ಕೂಡ ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು.